ಹಿಜಾಬ್ ವಿವಾದದ ಬಗ್ಗೆ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇಂದು ನಿರ್ಣಾಯಕ ದಿನ. ಇಡೀ ದೇಶದ ಚಿತ್ತ ರಾಜ್ಯ ಹೈಕೋರ್ಟ್ನತ್ತ ನೆಟ್ಟಿರುವಂಥದ್ದು. ಹೈಕೋರ್ಟ್ನಲ್ಲಿ ಹಿಜಾಬ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಸಮವಸ್ತ್ರ ಕಡ್ಡಾಯಗೊಳಿಸಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ಆದರೆ ಹಿಜಾಬ್ ಧಾರ್ಮಿಕ ಹಕ್ಕು ಅಂತ ಮುಸ್ಲಿಮರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಣ. ಸ್ವತಃ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗೇಶ್ ಅವರೇ. ಇವತ್ತು ಹೈಕೋರ್ಟ್ನಿಂದ ಯಾವ ರೀತಿಯ ತೀರ್ಪು ಬರಬಹುದು ಅಂತ ನಿರೀಕ್ಷಿಸ್ತಾ ಇದ್ದೀರಿ ತಾವು? ಮಾತಾಡುವಂಥ ಹಕ್ಕು ನಮಗಿಲ್ಲ. ಏನೇ ನಿರ್ಣಯ ಬಂದರೂ ಅದನ್ನು ಸ್ವೀಕರಿಸಬೇಕಾದ ನಮ್ಮ ಧರ್ಮ, ನಾವು ಸ್ವೀಕರಿಸ್ತೀವಿ. ಈಗಾಗಲೇ ವಿವಾದವನ್ನ ಕೊನೆಗಾಣಿಸಬೇಕು ಅಂತ ಹೇಳಿ ತಾವೆಲ್ಲ ಸೇರಿ ಒಂದು ನಿರ್ಣಯವನ್ನ ಮಾಡಿದ್ರಿ. ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ ಧರಿಸಲೇಬೇಕು ಅಂತ. ಆದರೂ ಕೂಡ ಅದನ್ನ ವಿರೋಧಿಸಿ ಹಿಜಾಬನ್ನ ಧರಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಹಾಕೊಂಡು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ಖಂಡಿತ ನಾನು ವಿದ್ಯಾರ್ಥಿಗಳಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊತೀನಿ. ಶಿಕ್ಷಣ ಸಂಸ್ಥೆಗಳು ಧರ್ಮ ಪಾಲನೆಯ ಕೇಂದ್ರಗಳಲ್ಲ. ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಸಮಾನತೆಯನ್ನು, ಭ್ರಾತೃತ್ವವನ್ನು ಬೆಳೆಸುವಂಥ ಸಂಸ್ಥೆಗಳಾಗಿವೆ. ಎಲ್ಲರ ಮನಸ್ಸನ್ನು ಕೂಡಿಸುವಂಥ, ಎಲ್ಲರಿಗೂ ಸ್ವಾಭಿಮಾನಿಯ ಮತ್ತು ಸ್ವಾವಲಂಬನೆಯನ್ನು ಕಲಿಸುವಂಥ ವ್ಯವಸ್ಥೆ ಇದು. ಅನೇಕ ವರ್ಷಗಳಿಂದ ಇಲ್ಲದೇ ಇರುವಂಥ ಈ ಸಮಸ್ಯೆಯನ್ನು ಕಳೆದ ತಿಂಗಳಿಂದ ಸೃಷ್ಟಿಯಾಗಿದೆ. ಆ ಸೃಷ್ಟಿಯಾದಂಥ ಟೈಮಲ್ಲಿ ಆ್ಯಕ್ಟ್ ಮತ್ತು ರೂಲಿನ ಪ್ರಕಾರ ಏನಿದೆ ಅನ್ನುವಂಥ ಸ್ಪಷ್ಟೀಕರಣ ಸಹಿತ ಸರ್ಕಾರ ಕೊಟ್ಟಿದೆ. ಮಕ್ಕಳಿಗೆ ಮನವಿ ಮಾಡಲಾಗಿದೆ, ಸಮವಸ್ತ್ರನ ಧರಿಸ್ಕೊಂಡು ಕ್ಲಾಸ್ಗೆ ಬನ್ನಿ. ದೇಶ ಕೋವಿಡ್ಡಿನ ಅಲೆಯಲ್ಲಿ ತತ್ತರಿಸೋದಂಥ ಟೈಮಲ್ಲಿ ಅನೇಕ ದಿನಗಳು ಶಾಲೆ ಕ್ಲಾಸ್ಗಳು ಕ್ಲೋಸ್ ಅಂತ ಟೈಮಲ್ಲಿ ಮಕ್ಕಳದ ಶಿಕ್ಷಣದ ವ್ಯವಸ್ಥೆಯ ಮೇಲೆ ಆದಂಥ ಪರಿಣಾಮವನ್ನು ಗಮನ ಇಟ್ಕೊಂಡು 3ನೇ ಅಲೆಯಲ್ಲಿ ಕರ್ನಾಟಕ ರಾಜ್ಯ ಎಲ್ಲ ತೊಂದರೆಗಳು ಇದ್ದರೂ ಶಾಲೆಗಳು ಕ್ಲೋಸ್ ಆಗಬಾರ್ದು, ಮಕ್ಕಳಲ್ಲಿ ಶಿಕ್ಷಣದ ಕೊರತೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಶಾಲೆಗಳನ್ನ ನಡೆಸಿದ್ದನ್ನು ಮಕ್ಕಳು ನೋಡಿದ್ದಾರೆ, ರಾಜ್ಯದ ಎಲ್ಲ ಜನರೂ ನೋಡಿದ್ದಾರೆ. ಆ ಕೋವಿಡ್ಡಿನ 3ನೇ ಅಲೆ ಹೋಗಿ ವಾತಾವರಣ ಒಳ್ಳೆಯದಾಗುವಂಥ ಟೈಮಲ್ಲಿ ಈ ಥರದ ಒಂದು ಕೆಟ್ಟ ರೋಗವನ್ನು ಒಂದಷ್ಟು ಜನ ಬೆಳೆಸಿ ಮಕ್ಕಳಲ್ಲಿ ವಿಷಬೀಜವನ್ನು ಬಿತ್ತು ಅವರ ಶಿಕ್ಷಣವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಕ್ಕಳು ಇವು ಯಾವಕ್ಕೂ ಸ್ಕೇಪ್ ಕೋಟ್ ಆಗಬಾರ್ದು. ಯಾವ ವಿಚಾರದಲ್ಲಿ ಅವರು ಶಾಲೆಗಳಿಗೆ ಬಂದರೂ ಶಾಲೆಗಳಲ್ಲಿ ನಿಯಮ ಪಾಲಿಸ್ತೀವಿ ಅಂತೇಳಿ ರೈಟಿಂಗಲ್ಲಿ ಕೊಟ್ಟು ಇಷ್ಟು ದಿನ ಪಾಲಿಸಿಯನ್ನೇ ಮಾಡಿದ್ದಾರೆ. ಆ ಪಾಲನೆಯನ್ನು ಮುಂದಿನ ದಿನಗಳು ಮಾಡಿ ಸರ್ಕಾರದ ನಿಯಮಗಳನ್ನ, ಶಾಲಾ ನಿಯಮಗಳನ್ನ ಪಾಲಿಸಿ ಮುಂದಿನ ದಿನದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಅವರು ಆಗಬೇಕು ಅನ್ನುವಂಥದ್ದು ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ಈಗಾಗಲೇ ಕುಂದಾಪುರದಲ್ಲಿ ಆರಂಭ ಆದಂತಹ ವಿವಾದ ಕುಂದಾನಗರಿಯವರೆಗೂ ಕೂಡ ತೀವ್ರವಾಗಿ ವ್ಯಾಪಿಸಿರುವಂಥದ್ದು, ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇವತ್ತು ಹೈಕೋರ್ಟ್ನಿಂದ ಏನಾದರೂ ತೀರ್ಪು ಹೊರಬಿದ್ದರೆ ಅದಕ್ಕೊಂದು ಪೂರ್ಣ ವಿರಾಮ ಬೀಳುತ್ತೆ ಅಂತ ನಂಬಿಕೆ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಬಂದಾಗ, ಇದೇ ಥರ ಮಹಾರಾಷ್ಟ್ರದ ಉದ್ದಗಲಕ್ಕೂ ಹರಬಿದಾಗ ಅಲ್ಲಿಯ ಹೈಕೋರ್ಟು ಸ್ಪಷ್ಟವಾಗಿ ಹಿಜಾಬು ಸಮವಸ್ತ್ರದ ಭಾಗ ಅಲ್ಲ, ಹಿಜಾಬನ್ನು ಬರಬಾರ್ದು ಮಕ್ಕಳು ಅನ್ನುವಂಥ ತೀರ್ಪನ್ನು ಕೊಟ್ಟಾಗ ಅಲ್ಲಿ ಈ ಸಮಸ್ಯೆ ಬಗೆಹರಿದಿದೆ. ಕೇರಳದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿ ಕೇರಳದ ಮುಸ್ಲಿಮಾನ್ ಎಜುಕೇಷನ್ ಸೊಸೈಟಿ ಯಾವುದು 150 ಶಾಲೆಗಳನ್ನ ನಡೆಸ್ತಿದ್ದಾರೆ. ಆ ಸೊಸೈಟಿಯ ವಿರುದ್ಧ ಅಲ್ಲಿಯ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋದಾಗ ಕೇರಳ ಹೈಕೋರ್ಟು ಸಹಿತ ಸ್ಪಷ್ಟ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಅಲ್ಲೂ ಸಹಿತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೆಡ್ ಕವರ್ ಅನ್ನುವಂಥದ್ದೇ ಇಲ್ಲ ಅನ್ನುವಂಥ ಪದನೇ ಬರೆದಿದ್ದಾರೆ. ಹಿಜಾಬನ್ನು ಯಾವ ಇನ್ಸ್ಟಿಟ್ಯೂಷನ್ನು ಯಾವ ಸಮವಸ್ತ್ರವನ್ನು ಘೋಷಣೆ ಮಾಡಿದ್ರು ಅದನ್ನು ಹಾಕೊಂಬರ್ಬೇಕೆ ಹೊರತು ಹಿಜಾಬನ್ನು ಹಾಕೊಂಬರೋದಕ್ಕೆ ಬರಲ್ಲ ಅಂತ ಕೊಟ್ಟಾಗ ಕೇರಳದಲ್ಲೂ ಈ ಸಮಸ್ಯೆ ಇತ್ಯರ್ಥ ಆಯಿತು.
ಸುಪ್ರೀಂ ಕೋರ್ಟ್ ಮುಂದೆ ಸಹಿತ ಅನೇಕ ಯೂನಿಫಾರ್ಮ್ಗಳ ಸಮಸ್ಯೆಗಳನ್ನ ತಂದಾಗ ಒಂದಷ್ಟು ಜನ ನಮ್ಮ ಧರ್ಮದ ಪ್ರಕಾರ ಗಡ್ಡ ಬಿಡ್ತೀವಿ ಅಂತ, ಇನ್ನೊಂದಷ್ಟು ಜನ ಹಿಜಾಬನ್ನು ಹಾಕೊಂಬರ್ತೀವಿ ಅಂತ ನರ್ಸ್ಗಳು ಮತ್ತೊಬ್ಬರು ಹೇಳಿದಾಗ ಸುಪ್ರೀಂ ಕೋರ್ಟು ಬೇರೆ ಯೂನಿಫಾರ್ಮಿನ ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಕೊಟ್ಟಿರೋ ತೀರ್ಪುಗಳ ಕಾರಣಕ್ಕೋಸ್ಕರ ಅನೇಕ ಸಮಸ್ಯೆಗಳು ತನ್ನದಾದ ಎಂಡ್ ಕಂಡಿದೆ. ಈ ಸಮಸ್ಯೆ ಸಹಿತ ಹೈಕೋರ್ಟ್ ಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅಲ್ಲ, ಇಷ್ಟೆಲ್ಲ ತೀರ್ಪುಗಳ ಉದಾಹರಣೆ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂತಂದ್ರೆ, ಈಗಾಗಲೇ ಕೆಲವು ವಿದ್ಯಾರ್ಥಿನಿಯರು ಹೇಳಿದ್ದಾರೆ, ಕೋರ್ಟ್ ಹೇಳಿದ್ರೂ ಕೂಡ ನಾವು ಕೇಳಲ್ಲ, ನಾವು ಹಿಜಾಬನ್ನು ಧರಿಸಿ ನಾವು ಬರ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆಯ ನಿರ್ಧಾರ ಏನಾಗಿರುತ್ತೆ ಸರ್? ಶಿಕ್ಷಣ ಇಲಾಖೆಯನ್ನು ನಾವು ಸ್ಪಷ್ಟ ವರ್ಡ್ಸಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಬರೀ ಹಿಜಾಬ್ ಅಲ್ಲ, ಯಾವುದೇ ಥರವಾದಂಥ ಸಮವಸ್ತ್ರ ಬಿಟ್ಟು ಹಾಕೊಂಬರುವಂಥ, ಅದು ಹಿಜಾಬ್ ಇರ್ಬೋದು, ಕೇಸರಿ ಶಾಲ್ ಆಗಿರ್ಬೋದು, ನೀಲಿ ಶಾಲ್ ಆಗಿರ್ಬೋದು, ಮುಂದೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಹಸಿರು ಶಾಲ್ ಆಗ್ಬೋದು, ಯಾವೂ ಸಹಿತ ಶಿಕ್ಷಣ ಇಲಾಖೆ ಕ್ಲಾರಿಟಿ ಕೊಟ್ಟಿದೆ. ಕ್ಲಾಸಲ್ಲಿ ನಾವು ಯಾವನ್ನೂ ಅಲೋ ಮಾಡಲ್ಲ. ಶಿಕ್ಷಣ ಸಂಸ್ಥೆಗಳು ಧರ್ಮ ಪಾಲನೆಯ ಸಂಸ್ಥೆ, ಅವರ ಇಚ್ಛೆಯಾಗಿ ಬರುವಂಥ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು ಕ್ಲಾರಿಟಿ ಕೊಟ್ಟಿದೆ. ಇವತ್ತವರೆಗೂ ನಾವು ಶಾಲೆ ನಿಯಮಗಳನ್ನ ಕ್ಲಾಸ್ ಒಳಗೆ ಬರ್ತಿರುವಂಥ ಎಲ್ಲ ಮಕ್ಕಳು, ಹೈಸ್ಕೂಲಲ್ಲಿ ನಮ್ಮ ಒಟ್ಟು ಪ್ರೈಮರಿ ಮತ್ತು ಸೆಕೆಂಡರಿಯ ಒಟ್ಟು ಮಕ್ಕಳ ಸಂಖ್ಯೆ 1,18,00,000 ಮಕ್ಕಳಿರುವಂಥ ಈ ಇಲಾಖೆಯಲ್ಲಿ ಬರೀ 27 ಮಕ್ಕಳು ಮಾತ್ರ ಉಲ್ಲಂಘನೆಯೂ ಮಾಡಿಲ್ಲ. ಅವರು ಪ್ರೊಟೆಸ್ಟ್ ಮಾಡ್ತಿರುವಂಥದ್ದನ್ನು ತಾವು ನೋಡಿದ್ದೀರ. ಉಲ್ಲಂಘನೆ ಇದ್ರವರೆಗೂ ಆಗಿಲ್ಲ. ಆದರೆ ಕ್ಲಾಸ್ಗೆ ಬರಬೇಕು ಅನ್ನೋದಾದರೆ ನಿಯಮವನ್ನು ಪಾಲಿಸಲೇಬೇಕು ಅಂತ ಶಿಕ್ಷಣ ಇಲಾಖೆ ಈಗಾಗಲೇ ಹೇಳಿದೆ. ಅದನ್ನು ನಾವು ಎಲ್ಲ ಶಾಲಾ ಕಾಲೇಜುಗಳನ್ನ ಪಾಲನೆಯನ್ನು ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಗೆ ಅನ್ನಿಸ್ತಿರೋದು ಇದ್ರ ಹಿಂದ್ಗಡೆ ಬೇರೆ ಕೈವಾಡುಗಳಿದೆ ಅಂತ. ನೆನ್ನೆ ನಾನು ಒಂದು ಆರ್ಟಿಕಲ್ ಓದ್ತಿದ್ದೆ. ಆ ಆರ್ಟಿಕಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಮಕ್ಕಳುಗಳು ಸಹಿತ ಸಮಾಜದ ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಥರ ಬಾಳಬೇಕು ಅಂತಲೇ ಬೇರೆ ಆ್ಯಕ್ಟಿವಿಟಿಗಳಲ್ಲೂ ಭಾಗವಹಿಸ್ತಿದ್ರು, ಯಾವ ಹಿಜಾಬು ಹಾಕಳ್ದೆ. ಇದನ್ನು ನೋಡಿದಂಥ ಒಂದಷ್ಟು ಸಂಘಟನೆಗಳು ಅವರ ಹತ್ರ ಕೂತು ಮಾತಾಡಿ, ನೀವು ಯಾವುದೇ ಸಂಘಟನೆಗಳು ಹೋಗಬಾರ್ದು, ನೀವು ನಮ್ಮ ಧರ್ಮ ಪಾಲನೆ ಮಾಡಬೇಕು ಅನ್ನುವಂಥ ಧರ್ಮದ ವಿಚಾರಗಳನ್ನ ಮಕ್ಕಳಿಗೆ ತಂದು ಧರ್ಮ ಪಾಲನೆ ಶಿಕ್ಷಣಕ್ಕಿಂತ ಮುಖ್ಯ ಅನ್ನುವಂಥದ್ದು ಆ ಸ್ಥಿತಿಗೆ ಹೋಗಿದೆ. ತಾವೇ ಹೇಳ್ದಂಗೆ ಆ ಹೆಣ್ಮಗು ಹೇಳಿರೋದು, ನಾವು ಹೈಕೋರ್ಟನ್ನು ಹೇಳಿದ್ರೂ ನಾವು ಪಾಲನೆ ಮಾಡಲ್ಲ ಅನ್ಬೇಕಾರೆ, ಇವ್ರಿಗೆ ಲಾ ಆಫ್ ದ ಲ್ಯಾಂಡಿನ ಬಗ್ಗೆ ಇರುವಂಥ ಗೌರವ, ಸಮಾಜದ ಬಗ್ಗೆ ಇರುವಂಥ ಗೌರವ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರು ಶಾಲೆಗೆ ಶಿಕ್ಷಣವನ್ನು ತಗೊಳ್ಳೋದಕ್ಕೆ ಬರೋದಕ್ಕಿಂತ ಅಲ್ಲೂ ಸಹಿತ ಧರ್ಮ ಪ್ರಚಾರಕ್ಕೆ ಬರುವಂಥ ಮಾನಸಿಕತೆಯನ್ನು ತುಂಬಿದ್ದಾರೆ. ಬಟ್ ಆ ತುಂಬ ಒಳ್ಳೆಯ ವಿದ್ಯಾರ್ಥಿಗಳವರು. ಇಷ್ಟು ದಿನ ನಾವು ಶಾಲಾ ಪ್ರಿನ್ಸಿಪಾಲನ್ನು ಕೇಳಿದೆ, ಈ ಮಕ್ಕಳುಗಳು ತುಂಬ ಶಿಸ್ತಿಂದ ಎಲ್ಲ ಆ್ಯಕ್ಟಿವಿಟಿಗಳಲ್ಲೂ ಬರ್ತಿತ್ತು ಅಂತ. ಅದರಲ್ಲಿ ಒಂದು ಹುಡುಗಿ ಆ ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ನಲ್ಲೂ ಒಂದು ಪಾರ್ಟನ್ನು ತಗೊಂಡು ತುಂಬ ಚೆನ್ನಾಗಿ ನಡೆಸ್ತಿತ್ತು. ಆ ಫೋಟೋಗಳು ಬೇಕಾದ್ರೂ ಕಳಿಸ್ತೀನಿ. ಆ ಹುಡುಗಿ ಹಿಜಾಬನ್ನು ಕಂಡು ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥ ಫೋಟೋ ಸಹಿತ ನನ್ನ ಹತ್ರ ಇದೆ. ಅದರಲ್ಲೂ ಸಹಿತ ಹಿಜಾಬ್ ಬರ್ತಿತ್ತಿಲ್ಲ. ಶಾಲೆಯ ಅನೇಕ ಫೋಟೋಗಳನ್ನ ತಮಗೆ ಕೊಡಬಲ್ಲೆ. ಯಾವತ್ತೂ ಶಾಲೆ ಒಳಗಡೆ ಹಿಜಾಬ್ ಇತ್ತಿಲ್ಲ. ಆದರೆ ಇತ್ತೀಚೆಗಳಲ್ಲಿ ಅನೇಕ ಮಕ್ಕಳಿಗೆ ಅವ್ರು ಹೇಳ್ಕೊಟ್ರು. ಆದರೆ ಸ್ಕೇಪ್ಔಟ್ ಆಗಿದ್ದು 6 ಮಕ್ಕಳುಗಳು. ಒಂದು ತುಂಬ ಒಳ್ಳೆಯ ಬೆಳವಣಿಗೆ ನಿನ್ನೆ ನಡೆದಿದೆ. 6 ಮಕ್ಕಳಲ್ಲೂ ಒಂದು ಮಗು, ನಾನು ಶಾಲೆ ಮುಖ್ಯ, ದೇಶ ಮುಖ್ಯ, ನನಗೆ ಧರ್ಮಕ್ಕಿಂತ ದೇಶದ ಮುಖ್ಯ ಅನ್ನುವಂಥ ಮಾತನ್ನು ಆಡಿ ಶಾಲೆಗೆ ಬಂದಿರುವಂಥದ್ದು ತುಂಬ ಒಳ್ಳೆಯ ಬೆಳವಣಿಗೆ. ಹೈಕೋರ್ಟಲ್ಲಿ ತೀರ್ಪು ಒಂದು ಕಡೆ ಆದರೆ ಆ ಮಕ್ಳಿಗೂ ಕನ್ವಿನ್ಸ್ ಆಗ್ತಿದ್ದಾರೆ, ತಾವು ತಪ್ಪು ದಾರಿಲಿ ಹೋಗಿದ್ದೀವಿ ಅನ್ನುವಂಥ ಅರಿವು ಅವ್ರಿಗೂ ಬರುತ್ತೆ. ಸದ್ಯದಲ್ಲೇ ಇದಕ್ಕೆ ಇತಿಶ್ರೀ ಆಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಲ್ಲ, ಪ್ರತಿಭಟಿಸ್ತಾ ಇರುವ ಯಾರೇ ವಿದ್ಯಾರ್ಥಿನಿಯರನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಾ ಇರೋದು ಒಂದೇ ಮಾತು ಸರ್, ನಮ್ಮ ಸೀನಿಯರ್ಸ್ ಹಿಜಾಬನ್ನು ಧರಿಸ್ಕೊಂಡು ಬರ್ತಾ ಇದ್ರು, ಆಗ ಸಮಸ್ಯೆ ಇರಲಿಲ್ಲ, ಈಗ ನಾವು ಧರಿಸ್ಕೊಂಡು ಬರ್ತೀವಿ ಅಂತಂದ್ರೆ ಯಾಕೆ ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಹೇಳ್ತೀರಿ? ನೋಡಿ, ಸುಳ್ಳು ಹೇಳೋದಕ್ಕೆ
ಸುಳ್ಳು ಹೇಳೋರಿಗೆ ನಾವು ಏನು ಹೇಳ್ಬೋದು ಸಾಧ್ಯ? ಹಂಗಂದ್ರೆ ಅವ್ರು ಯಾಕೆ ಬರ್ಕೊಟ್ರು? ಹಿಜಾಬ್ ಬರಬೇಕು ಅಂತಿದ್ದಂಥ ಹೆಣ್ಮಕ್ಳು ಹಿಂದೆ ಹಿಜಾಬನ್ನು ಇದ್ದಿದ್ದೇ ಆದರೆ ಅಲ್ಲಿಯ ನಿಯಮದ ಪಟ್ಟಿಯಲ್ಲಿ ಸಮವಸ್ತ್ರದ ಮಾತು ಯಾಕೆ ಬರ್ತಿತ್ತು? ಆ ಸಮವಸ್ತ್ರದನ್ನು ಪಾಲನೆ ಮಾಡ್ತೀವಿ ಅಂತೇಳಿ ಈ ಮಗು ಮತ್ತು ಈ ಮಗುವಿನ ತಾಯಿಗಳು ಹೇಗೆ ಸೈನ್ ಮಾಡಿಕೊಡ್ತಿದ್ರು? ಇದು ಅಪ್ಪಟ ಸತ್ಯಕ್ಕೆ ದೂರವಾದಂಥ ಮಾತು. ಯಾವತ್ತೂ ಅವ್ರು ಹಿಜಾಬ್ ಹಾಕೊಂಬರ್ತಿತ್ತಿಲ್ಲ. ಆದರೆ ಈಗ ಕೆಲವು ಸಂಘಟನೆಗಳ ಪ್ರಚೋದನೆಗೊಳಗಾಗಿ ಈ ಮಕ್ಕಳುಗಳು ಈ ಮಾತನ್ನು ಆಡ್ತಾಯಿವೆ. ಈ ಮಕ್ಕಳುಗಳು ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಉಡುಪಿಯಲ್ಲಿ 9 PU ಕಾಲೇಜುಗಳಿದೆ. ಆ PU ಕಾಲೇಜುಗಳಲ್ಲಿ ಎಲ್ಲ ಕಾಲೇಜುಗಳಲ್ಲೂ ನೂರಾರು ಮುಸಲ್ಮಾನ್ ಹೆಣ್ಮಕ್ಳು ಶಾಲೆಗಳಿಗೆ ಬರ್ತಿದ್ದಾರೆ. ಅವ್ರು ಯಾರೂ ಸಹಿತ ಇದನ್ನು ಹೇಳಿಲ್ಲ ನಾವು ಹಿಜಾಬ್ ಹಾಕೊಂಬರ್ಬೇಕು ಅಂತ. ಇದೊಂದು ಶಾಲೆಯಲ್ಲಿ, ಈ ಶಾಲೆಯಲ್ಲೂ 90+ ಇರುವಂಥ ಶಾಲೆಯಲ್ಲಿ ಯಾರೂ ಮಕ್ಕಳು ಮಾತ್ರ ಮಾಡ್ತೀವಿ ಅಂದರೆ ಯಾವುದೋ ಪ್ರಚೋದನೆಗಳಿಗಾಗಿದೆ. ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಅವರ ಶಿಕ್ಷಣವನ್ನು ಮುಂದುವರಿಸ್ತಾರೆ ಎನ್ನುವಂಥ ವಿಶ್ವಾಸ, ಈ ಸಮವಸ್ತ್ರದಲ್ಲೇ ಬಂದು ನಿಯಮ ಪಾಲನೆ ಮಾಡಿ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಖಂಡಿತ ಅದು ಸದ್ಯದಲ್ಲೇ ಇದಕ್ಕೆ ಅಂತ್ಯ ಬರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಲ್ಲ, ಹಿಜಾಬು ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಯಾಕೆ ಕಸಿದ್ಕೊಳ್ತಾ ಇದ್ದೀರಿ? ನಿಮ್ಮ ಆ ಹಕ್ಕುಗಳನ್ನು, ನಿಯಮಗಳನ್ನು ನಾವು ಪಾಲಿಸ್ತಾ ಇದ್ದೀವಲ್ವಾ? ಹಿಜಾಬ್ ಹಾಕೋದಕ್ಕೆ ಯಾಕೆ ವಿರೋಧ? ಹಕ್ಕಿನ ಬಗ್ಗೆ ಮಾತಾಡುವಷ್ಟು ತಜ್ಞ ನಾನಲ್ಲ. ಆದರೆ ಕೋರ್ಟ್ಗಳು ಸ್ಪಷ್ಟ ತೀರ್ಮಾನ ಕೊಟ್ಟಾಗ ಆ ಕೋರ್ಟಿನ ತೀರ್ಮಾನ ಓದಂಥ ನನಗನ್ಸುತ್ತೆ, ಆ ಕೋರ್ಟಿನ ತೀರ್ಮಾನಗಳಲ್ಲಿ ಹೇಳ್ದಂಗೆ ಹಿಜಾಬ್ ಇಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದೆ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ಹಿಜಾಬನ್ನು ಯೂನಿಫಾರ್ಮಲ್ಲಿ ಪ್ರಿಸ್ಕ್ರೈಬ್ ಮಾಡಿಲ್ದಿರೋದ್ರಿಂದ ಆ ಯೂನಿಫಾರ್ಮನ್ನು ಹಾಕೊಂಡು ಬರುವಂಥ ಹಕ್ಕು ಅವ್ರಿಗಿಲ್ಲ. ಸರ್, ಈಗ ವಿವಾದವನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು, ಕೊನೆಗಾಣಿಸಬೇಕು ಅಂತಲೇ ಸರ್ಕಾರ ನಿಯಮವನ್ನು ಮಾಡ್ತು, ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸ್ತು. ಆದರೂ ಕೂಡ ವಿವಾದ ಜಾಸ್ತಿ ಆಯ್ತೇ ಹೊರತು ಕಮ್ಮಿ ಆಗಲಿಲ್ಲ. ಸೊ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ? ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ ಷಡ್ಯಂತರ ಇದೆ. ಯಾಕೆಂದರೆ ಅನೇಕ ಟಿವಿಯ ಚರ್ಚೆಗಳನ್ನು ನಾನು ನೋಡ್ತಾ ಇದ್ದೆ. ಒಂದಷ್ಟು ಜನ ಮಾತಾಡ್ತಿದ್ದಂಥ ವಿಧಾನಗಳನ್ನು ನೋಡ್ತಿದ್ದೆ. ಅವರು ಸ್ಪಷ್ಟವಾಗಿ ಧರ್ಮ ಪಾಲನೆಗೆ ನಮ್ಮದು ಇಂಪಾರ್ಟೆನ್ಸು ಅನ್ನುವಂಥ ಮಾತು ಹೇಳ್ತಾರೆ. ಅಲ್ಲವರು ಬರೀ ಹಿಜಾಬ್ ಬಗ್ಗೆ ಮಾಡಲಿಲ್ಲ, ಮುಂದೆ ಹೋದರು. ಅವರು ಹೇಳ್ತಾಯಿದ್ರು, ನಾಳೆ ಬೆಳಗ್ಗೆ ನಮ್ಗೆ ನಮಾಜ್ ಮಾಡೋಕ್ಕೂ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನು ಸಹಿತ ಒಂದಷ್ಟು ಜನ ಮಾತಾಡಿದ್ದನ್ನು ನೋಡಿದ್ರೆ, ಮುಂದಿನ ದಿನಗಳಲ್ಲಿ ಈ ಥರದ ಒಂದೊಂದೇ ಡಿಮ್ಯಾಂಡನ್ನು ಇಡೋದ್ರ ಮೂಲಕ ಸರ್ಕಾರ ಹೇಗಿದ್ರೂ ಒಪ್ಪಲ್ಲ. ಅದರಿಂದ ನಮ್ಮ ವಿದ್ಯಾರ್ಥಿನಿಯರ ಶಿಕ್ಷಣ ತಪ್ಪತ್ತೆ. ಅವರ ಗುರಿ ಇರೋದು ಮುಸಲ್ಮಾನ್ ಹೆಣ್ಮಕ್ಳುಗಳು ಶಾಲೆಗೆ ಬರಬಾರ್ದು, ಸ್ವಾಭಿಮಾನಿಗಳಾಗಬಾರ್ದು, ಸ್ವಾವಲಂಬಿಗಳಾಗಬಾರ್ದು ಅನ್ನುವಂಥ ವಿಚಾರ ಅವ್ರ ತಲೆ ಒಳಗಿದೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಇಷ್ಟು ದಿನ ತಪ್ಪಿಸೋವಂಥ ಪ್ರಯತ್ನ ಮಾಡಿದ್ರು, ಅದು ತಪ್ಸೋಕ್ಕಾಗಲಿಲ್ಲ ಅಂದಾಗ ಈ ಥರದ ಒಂದಷ್ಟು ವಿಚಾರವನ್ನು ಮಕ್ಕಳ ತಲೆ ಒಳಗೆ ಹಾಕಿ ಇದೊಂದು ದೊಡ್ಡ ಇಶ್ಯೂ ಮಾಡಿ, ಇದು ಧರ್ಮದ ದೊಡ್ಡ ಪಾರ್ಟ್ ಅನ್ನುವಂಥದ್ದನ್ನು ಅವ್ರ ತಲೆ ಒಳಗೆ ತಂದು ನಾನು ಅದನ್ನೇ ತಮಗೆ ಹೇಳಿದೆ. MES ಮುಸ್ಲಿಂ ಎಜುಕೇಷನ್ ಸೊಸೈಟಿ ಇಷ್ಟು ಕ್ಲಿಯರಾಗಿ ತಾನೇ ಆರ್ಟಿಕಲ್ ಬರೆದಿದೆ, ಇದು ಮುಸಲ್ಮಾನನ ಧರ್ಮದ ಪಾಲನೆ ನಿಯಮಗಳಲ್ಲಿ ಇಲ್ಲ ಅನ್ನುವಂಥದ್ದು ಅವರೇ ಬರೆದಿರುವಂಥದ್ದು. ಅನೇಕ ಕೋರ್ಟ್ಗಳಲ್ಲಿ ಈ ವಿಚಾರಗಳಲ್ಲಿ ಸ್ಪಷ್ಟನೆ ಕೆಟ್ಟ ಮೇಲೂ ಇವ್ರು ಮಾಡ್ತಿದ್ದಾರೆ. ಅಂದರೆ ಇವರು ಸಮಾಜದ ಹಿತವನ್ನಕ್ಕಿಂತ ತಮ್ಮ ಯಾವುದೋ ಒಂದು ಅಜೆಂಡವನ್ನು ಪಾಲನೆ ಮಾಡುವಂಥದ್ದು ಅವ್ರಿಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಅದನ್ನು ಈ ಮಕ್ಕಳುಗಳ್ನ ಉಪಯೋಗಿಸ್ಕೊಂಡು ಮಾಡ್ತಿರೋಂಥದ್ದು ತುಂಬ ದುಃಖವಾದಂಥ. ಶಿಕ್ಷಣ ಸಮಾನತೆ, ಭ್ರಾತೃತ್ವವನ್ನು ಬೆಳೆಸಬೇಕಾದಂಥ ಈ ಶಿಕ್ಷಣಗಳಲ್ಲಿ ಈ ಥರದ್ದನ್ನು ಮಾಡ್ತಿರುವಂಥದ್ದು ತುಂಬ ದುಃಖ ಆಗ್ತದೆ. ಇಲ್ಲ, ಸರ್ಕಾರದ ಆದೇಶಕ್ಕೂ ಕ್ಯಾರೆ ಅನ್ನದಂತಹ ವಿದ್ಯಾರ್ಥಿನಿಯರು, ಸ್ಟೂಡೆಂಟ್ಸ್ ಈಗ ಕೋರ್ಟ್ನಿಂದ ಆದೇಶ ಬಂದ ತಕ್ಷಣ ಅದನ್ನು ಪಾಲಿಸ್ತಾರಾ? ಆ ವಿಶ್ವಾಸ ಇದೆಯಾ? ಅವರು ಪಾಲಿಸ್ತಾರೋ ಬಿಡ್ತಾರೋ ಅನ್ನುವಂಥದ್ದು ಶಿಕ್ಷಣ ಇಲಾಖೆಗೆ. ಆದರೆ ಪಾಲನೆ ನಿರ್ಣಯ ಮಾಡುವಂಥದ್ದು
ಈ ದೇಶದ ಎಲ್ಲ ಪ್ರಜೆಗಳ ಕರ್ತವ್ಯ. ಹೈಕೋರ್ಟ್ ಜಡ್ಜ್ಮೆಂಟನ್ನು ನಾನು ಪಾಲನೆ ಮಾಡಲ್ಲ ಅಂತ ಯಾರು ಹೇಳಿದ್ರೆ ಸರ್ಕಾರ ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಉಲ್ಲಂಘನೆ ಆಗಿದೆ ಅನ್ನುವಂಥ ಮಾತನ್ನು ನಾನು ಒಪ್ಪಲ್ಲ. ಉಲ್ಲಂಘನೆ ನಾವು ಹೇಳಿರೋದು ಏನು, ನಮ್ಮ ಆರ್ಡರ್ಸಲ್ಲಿ ಶಾಲೆಗೆ ಕ್ಲಾಸಾಗಿ ಬರಬೇಕು ಅನ್ನೋದಾದರೆ ಸಮವಸ್ತ್ರವನ್ನು ಧರಿಸಿ ಬರಬೇಕು ಅಂತ. ಎಲ್ಲ ಮಕ್ಕಳು ಯಾರ್ಯಾರು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ ಮಾಡಿದ್ದಾರೆ ಅವರೆಲ್ಲರೂ ಶಾಲೆ ಒಳಗಡೆ ಹೋಗಬೇಕಾದ್ರೆ ಸಮವಸ್ತ್ರವನ್ನು ಪಾಲನೆ ಮಾಡಿದ್ದಾರೆ. ಅವ್ರು ಹಾಕೊಂಬರ್ತಿದ್ದ ಕೇಸರಿ ಶಾಲೆ ಇರ್ಬೋದು, ಹಿಜಾಬ್ ಇರ್ಬೋದು, ನೀಲಿಯ ಶಾಲನ್ನು ಇರ್ಬೋದು, ಬಿಚ್ಚಿಟ್ಟು ಶಾಲೆಗಳಿಗೆ ಹೋಗಿ ಶಾಲೆಯನ್ನು ಕೇಳಿದ್ದಾರೆ. ನಿನ್ನೆ ಸಹಿತ ರಾಜ್ಯದ ಎಲ್ಲ ಕಡೆ ನಮ್ಮ ಶಾಲಾ ಕಾಲೇಜುಗಳು ನಡೆದಿವೆ, ತುಂಬ ಚೆನ್ನಾಗಿ ನಡೆದಿದೆ. ಹೊರಗಡೆ ಮಾತ್ರ ರೋಡಲ್ಲಿ ಅವರ ನಿಲುವಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗಿಂತ ಅವರ ಒಂದಷ್ಟು ನಾಯಕರು ಮಾತಾಡಿದಂಥದ ವಿಚಾರದಲ್ಲಿ ರಿಯಾಕ್ಷನ್ ಆಗಿ ಒಂದಷ್ಟು ಸಂಘಟನೆಗಳು ತಮ್ಮ ಧರ್ಮದ ವಿಚಾರ ಪಾಲನೆಯೂ ಮಾಡೋಕ್ಕೆ ಬಿಡಬೇಕು ಅನ್ನುವಂಥ ಒಂದು ಹಠವನ್ನು ಮಾಡಿದ್ದಾರೆ. ಬಟ್ ಯಾರೂ ಶಾಲೆಯಲ್ಲಿ ಉಲ್ಲಂಘನೆ ಮಾಡಿ ಬಂದಿಲ್ಲ. ಸರ್, ಮತ್ತೊಂದು ಆರೋಪ ಇದೆ, PU ಶಿಕ್ಷಣದಲ್ಲಿ ಸಮವಸ್ತ್ರವೇ ಇರಲಿಲ್ಲ. ಈ ವಿವಾದ ಆರಂಭ ಆದ ಮೇಲೆ ಸರ್ಕಾರ ಸಮವಸ್ತ್ರವನ್ನ ಕಡ್ಡಾಯಗೊಳಿಸ್ತು ಅನ್ನುವಂತಹ ಆರೋಪ ನಿಜಾನ ಸರ್? ಇದು ಮತ್ತೆ 100 ಸತ್ಯಕ್ಕೆ ದೂರವಾದಂಥ ಮಾತು. ಕರ್ನಾಟಕ ಆ್ಯಕ್ಟನ್ನು ನಿನ್ನೆ ನಾವು ಬಂದ ಮೇಲೆ ಬರೆದಿರುವಂಥದ್ದಲ್ಲ, ರೂಲನ್ನು ನಾವು ಬಂದ ಮೇಲೆ ಮಾಡಿರುವಂಥದ್ದಲ್ಲ. ಆ್ಯಕ್ಟ್ ಮತ್ತು ರೂಲಲ್ಲಿ ಸ್ಪಷ್ಟವಾಗಿದೆ. ಆದರೆ ಇದನ್ನು ಸರ್ಕಾರದ ಇದರಲ್ಲಿ ಕಳಿಸುವಂಥ ಅವಶ್ಯಕತೆ ಯಾಕಿತ್ತಿಲ್ಲ ಅಂದರೆ ಯಾರೂ ಹಿಜಾಬ್ ಹಾಕೊಂಬರ್ತಿತ್ತಿಲ್ಲ. ಆ ಶಾಲೆ ಕಾಲೇಜುಗಳು ಯಾವ ನಿಯಮನ್ನು ಹೇಳಿದ್ರೋ ಅದನ್ನು ಪಾಲಿಸ್ತಿದ್ರು. ಅದರಿಂದ ಇದನ್ನು ಕ್ಲಾರಿಫೈ ಮಾಡುವಂಥ ಅವಶ್ಯಕತೆ ಇತ್ತಿಲ್ಲ. ಈಗ ಯಾವಾಗ ಹಿಜಾಬ್ ಯೂನಿಫಾರ್ಮ್ ಒಳಗಡೆ ಬಂತು ಆವಾಗ ಇದನ್ನು ಮಾಡಬೇಕಾಗಿ ಬಂತೆ ಹೊರತು, ಮತ್ತು ನಾವು ಮಾಡಿರುವಂಥ ಹೊಸ ಸರ್ಕ್ಯುಲರು ಸಹಿತ ಆ್ಯಕ್ಟ್ ಮತ್ತು ರೂಲಿನ ಅನುಸಾರ ನಾವು ಮಾಡಿರುವಂಥದ್ದು. ಸೊ ಈ ಹಿಂದೆನೂ ಕೂಡ ಸಮವಸ್ತ್ರ ಇತ್ತು, ಅದನ್ನೇ ನಾವು ಕಡ್ಡಾಯಗೊಳಿಸಿದ್ದೀವಿ ಅಷ್ಟೇ. ಅಷ್ಟೇ ಕಡ್ಡಾಯವಾಗಿ ಹಾಕೊಂಡು ಬರ್ತಿದ್ರು, ಎಲ್ಲೂ ಉಲ್ಲಂಘನೆ ಮಾಡಿತ್ತಿಲ್ಲ. ಇತ್ತೀಚಿನದಲ್ಲಿ ಯಾರೋ ಪ್ರಚೋದನೆ ಮಾಡಿರುವಂಥದ್ದು. ಈಗ ಕೋರ್ಟ್ನಿಂದ ಏನು ಆದೇಶ ಬಂದರೂ ಕೂಡ ಅದು ಯಾವುದೇ ತರಹದ ಆದೇಶ ಇರಲಿ ಅದನ್ನು ಆ ಸರ್ಕಾರ ಪಾಲಿಸುತ್ತೆ, ವಿದ್ಯಾರ್ಥಿನಿಯರು ಕೂಡ ಪಾಲಿಸಬೇಕು. ಖಂಡಿತ ಇದು ಕೋರ್ಟಲ್ಲಿ ಹೊರಡಿಸಿದಂಥದ್ದು ಎಲ್ಲರಿಗೂ ಅದನ್ನು ಹೊರಡಿಸುವಂಥ ಅವ್ರು ಏನೇ ಜಡ್ಜ್ಮೆಂಟ್ ಕೊಟ್ಟರು ಅದು ಎಲ್ಲರಿಗೂ ಕೊಡುವಂಥ ಜಡ್ಜ್ಮೆಂಟು, ಅದನ್ನು ಎಲ್ಲರೂ ಪಾಲಿಸಲೇಬೇಕು. ಅದು ಪಾಲನೆ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಈಗ ಕೋರ್ಟ್ ಒಳಗಡೆ ನಾನು ಕರಿ ಕೋಟ್ ಹಾಕೊಂಡು ಇದನ್ನು ಹಾಕೊಂಡು ಬರಲ್ಲ ಅನ್ನೋನು ಆಚೆ ನಿಂತ್ಕೋಬೇಕಾಗತ್ತೆ ಅಷ್ಟೇ. ಕೋರ್ಟಲ್ಲಿ ಹೋಗಿ ಅವನು ವಾದಿಸೋಕ್ಕೆ ಬರಲ್ಲ. ಪೊಲೀಸಾಗಿ ನಾನು ಪೊಲೀಸ್ನಾಗಿ ಬೇಕು, ಅದೇ ಥರ ಕ್ಲಾಸ್ಗೆ ಬರಬೇಕು ಅಂತ ಸಮವಸ್ತ್ರ ಹಾಕೊಂಡೇ ಬರಬೇಕಾಗತ್ತೆ. ಜಡ್ಜ್ಮೆಂಟ್ ಏನು ಹೇಳುತ್ತೆ ಅನ್ನುವಂಥದ್ದು ನಾವು ಕಾದು ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.